ಕಾಂಗ್ರೆಸ್ಗೆ ಲಾಭ ಅಂತಂದ್ರೆ ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವ್ರನ್ನ ಜಾತಿ ಭೇದ ಮಾಡಿ ಮುಸ್ಲಿಮ್ಸ್ ಅವ್ರನ್ನ ಹೈಲೈಟ್ ಮಾಡ್ತಿದ್ದಾರೆ. ಈಗ ಹಿಂದೂ ಅದೇ ಮುಸ್ಲಿಂ ಮಹಿಳೆಗೆ ಏನಾದ್ರು ಈ ತರ ಅನ್ಯಾಯ ಆಗಿದ್ರೆ ಅವರೇ ಹೇಳಿದ್ರು ಹಿಂದೂಗಳೆಲ್ಲ ಹೋಗ್ಬಿಟ್ರು ಮುಸ್ಲಿಂ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ಅಂತ ಹೇಳಿ ಒಂದಕ್ಕೆರಡು ಹೇಳಿ ಜಾತಿ ಭೇದ ಭಾವ ಮಾಡಿ ಅಲ್ಲಿ ಜಾತಿಯನ್ನು ನಮ್ಮ ಹೆಣ್ಮಕ್ಳನ್ನ ಪುಸಲಾಯಿಸೋದು, ನಮ್ಮ ಹೆಣ್ಮಕ್ಳನ್ನ ಪ್ರೇಮದ ನಾಟಕ ಆಡೋದು. बोलो भारत माता की ವಂದೇ. ಅವಳನ್ನ ಮತಾಂತರ ಮಾಡೋದು, ಮತಾಂತರ ಮಾಡದೇ ಇದ್ರೆ ಸಿಡಿ ಮಾಡೋದು ಮೊದಲು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ. ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಿರುವಂತಹ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಿರುವಂತಹ ಸರ್ಕಾರಕ್ಕೆ ಇವತ್ತು ಒಂದು बोलो भारत माता की. ಇಲ್ಲಿ ನೆರೆದಿರುವಂತ ಎಲ್ಲ ತಾಯಂದ್ರೆ, ನನ್ನೆಲ್ಲ ಅಣ್ಣ ತಮ್ಮಂದ್ರೆ, ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ಬೇಡವಾದಂತ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಏನು ನಡೀತಿದೆ ಇದನ್ನ ಕೇವಲ ಕರ್ನಾಟಕ ಅಲ್ಲ, ಇವತ್ತು ವಿಶ್ವ ಗಮನಿಸ್ತಾ ಇದೆ. ಕಳೆದ 8 ತಿಂಗಳಲ್ಲಿ ಪ್ರತಿದಿನ 8 ಕೊಲೆಗಳಾಗ್ತಾ ಇದ್ದಾವೆ. ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. ಇದಕ್ಕೆ ಗಮನ ಕೊಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪುರುಸೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತ ಘಟನೆಗಳು ಇಡೀ ಪ್ರಪಂಚದಲ್ಲಿ ಸುದ್ದಿ ಆಗ್ತಾ ಇದೆ. ಇವತ್ತು ನೇಹನ ಕೊಲೆ ಪ್ರಕರಣ ಕೇವಲ ನಮ್ಮ ದೇಶದಲ್ಲೇ ಸುದ್ದಿಯಾಗಿ ಉಳಿದಿಲ್ಲ, ವಿದೇಶದಲ್ಲಿ ಕೂಡ ಇದು ಸುದ್ದಿ ಮಾಡಿದೆ. ಕಾಲೇಜಲ್ಲಿ ಒಂದು ಹೆಣ್ಮಗಳನ್ನ, ವಿದ್ಯಾರ್ಥಿನಿಯನ್ನ 13-14 ಬಾರಿ ಚುಚ್ಚಿಕೊಳ್ಬಹುದು. ಇದು ಕ್ಯಾಂಪಸ್ ಅಲ್ಲಿ ನಡೆಯಕ್ಕೆ ಸಾಧ್ಯನಾ? ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಧೈರ್ಯ ಆ ಫಯಾಜ್ಗೆ ಹೇಗೆ ಬಂತು? 2013ರಿಂದ ಇವತ್ತಿನ ತನಕ ಯಾವತ್ತು ಸಿದ್ದರಾಮಯ್ಯನವರು ಬೇರೆ ಬೇರೆ ಕೇಸುಗಳಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದೆ ಅನ್ನುವಂಥದ್ದು ಗೊತ್ತಾದಾಗ ಮಾಹಿತಿಯನ್ನ, ಸತ್ಯ ಮಾಹಿತಿಯನ್ನು ಪಡೆದಂತ ಕೇಂದ್ರ ಸರ್ಕಾರ ಇದನ್ನು ಬ್ಯಾನ್ ಮಾಡಿತು. ಇವತ್ತು ಯಾವ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರು ಆಚೆ ಬಂದ್ರು, ಇರೋ ಸಮಾಜದ್ರೋಹಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರು. ಇಂಥ ಸಮಾಜದ್ರೋಹಿಗಳಿಗೆ ಒಂದು ಮೆಸೇಜ್ ಹೋಯ್ತು, ಕೂಡ ಯಾವುದೇ ಹತ್ಯೆ, ಯಾವುದೇ ದೇಶದ್ರೋಹದ ಕೆಲಸ ಮಾಡಿದ್ರು ಕೂಡ ಇವತ್ತು ನಮ್ಮನ್ನು ಬಂಧಿಸಲ್ಲ, ನಮ್ಗೆ ಶಿಕ್ಷೆ ಆಗಲ್ಲ ಅನ್ನುವಂತ ಮೆಸೇಜ್ ಇವತ್ತು ಇವರಿಗೆ ಹೋಗಿದೆ. ಇಲ್ಲದೆ ಹೋದ ವಿಧಾನಸೌಧದೊಳಗೆ, ನಮ್ಮ ಶಕ್ತಿ ಸೌಧದಲ್ಲಿ, ನಮ್ಮ ವಿಧಾನಸೌಧದಲ್ಲಿ ಯಾವತ್ತು ಪಾಕಿಸ್ತಾನ ಜಿಂದಾಬಾದ್ ನಾವು ಕೇಳಿರ್ಲಿಲ್ಲ. ಕರ್ನಾಟಕದ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ರಾಜ್ಯಸಭಾ ಚುನಾವಣೆ ದಿನ ಯಾವ ರಾಜ್ಯಸಭಾ ಮೆಂಬರ್ ಗೆಲ್ತಾರೆ ಅವರ ಬೆಂಬಲಿಗರು ಪಾಕಿಸ್ತಾನಿ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಅವರಿಗೆ ಕೇಸ್ ಹಾಕೋದಕ್ಕೆ, ಅದರ ಪರೀಕ್ಷೆ ಮಾಡಿಸೋದಕ್ಕೆ ಅದನ್ನು ಕೂಡ ಡಿಲೇ ಮಾಡ್ತಾರೆ. ಅವರಿಗೂ ಅನಿಸುತ್ತೆ ಈ ದೇಶದಲ್ಲಿ ಏನಾದ್ರೂ ಮಾಡಬಹುದು. ಮೈಸೂರಿನಲ್ಲಿ ಒಬ್ಬ ಯುವಕ ಮೋದಿ ಬಗ್ಗೆ ಹಾಡು ಬರೀತಾನೆ. ಆ ಹಾಡನ್ನ ಯಾವುದೋ ಒಬ್ಬ ಮೀಡಿಯಾದವನಿಗೆ ಕರೆಸಿ ಕೇಳಿಸ್ತಾನೆ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಇವನು ಈ ದೇಶದ್ರೋಹಿಯಲ್ಲಿ ಒಬ್ಬ ಪಾರ್ಟು ಅಂತ ಹೇಳಿ. ನನ್ನ ಫ್ರೆಂಡ್ಸ್ಗೆ ಕೇಳಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಎಲ್ಲ ಅಲ್ಪಸಂಖ್ಯಾತ ಹುಡುಗರನ್ನ ಒಟ್ಟು ಮಾಡಿ ಅವನಿಗೆ ಹೊಡಿತಾರೆ, ಅವನಿಗೆ ಮೂತ್ರ ಕುಡಿಸ್ತಾರೆ, ಮೈ ಮೇಲೆ ಮೂತ್ರ ಹಾಕ್ತಾರೆ.
ಕಿಸೆಯಲ್ಲಿರುವಂತ ರಾಮನ ಫೋಟೋವನ್ನ ತೆಗೆದು ಅದಕ್ಕೆ ಮೂತ್ರ ಹೊಯ್ತಾರೆ. ಮೊನ್ನೆ ಬ್ಯಾಟರಾಯನಪುರದಲ್ಲಿ MS ಬಾಲ್ಯ ರಾಮನವಮಿಯ ದಿನ ನಮ್ಮ ಹುಡುಗರು ಭಗವಧ್ವಜ ಹಿಡ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ರು, ಜೈ ಶ್ರೀರಾಮ ಅಂತ ಕೂಗ್ತಾ ಇದ್ರು. ಕೇವಲ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇವತ್ತು ಜೈ ಶ್ರೀರಾಮ ಕೂಗ್ತಾರೆ. ಅದು ರಾಮನವಮಿ ದಿನ. ಆ ಕೂಗಿದಂತ ಹುಡುಗರನ್ನ ಹಿಡಿದು ತರಿಸಿ ಅವರ ಕಾರ್ ನಿಲ್ಲಿಸಿ, ಲವ್ ಜಿಹಾದಿನ ಹಿಂದೆ, ಆ ಪ್ರೇಮದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಆ ಷಡ್ಯಂತ್ರ ಇವತ್ತು ಆಚೆ ಬರ್ತಾ ಇದೆ. ಏನ್ ಷಡ್ಯಂತ್ರ? ನಮ್ಮ ಹೆಣ್ಮಕ್ಳನ್ನ ಪುಸಲಾಯಿಸೋದು, ನಮ್ಮ ಹೆಣ್ಮಕ್ಳನ್ನ ಪ್ರೇಮದ ನಾಟಕ ಆಡೋದು. ನೀವ್ ಯಾರ್ಯಾರು ಕೇರಳ ಫೈಲ್ಸ್ ನೋಡಿದ್ರೆ ಗೊತ್ತಿಲ್ಲ, ನೋಡುವಂತ ಧೈರ್ಯ ನಂಗಂತೂ ಇಲ್ಲ. ಆದ್ರೆ ನಾವು ಅಸಲಿ ಕೇರಳ ಫೈಲ್ಸ್ ಅನ್ನು ನೋಡಿದೀವಿ. ನಮ್ಮ ಕೋಸ್ಟಲಲ್ಲಿ, ನಮ್ಗೆ ಹತ್ತಿರವಾಗಿರುವಂತ ಕಾಸರಗೋಡಲ್ಲಿ, ನಮ್ಮ ಜಿಲ್ಲೆಗೆ ಅಂಟ್ಕೊಂಡಿರುವಂತ ಕಾಸರಗೋಡಲ್ಲಿ ಏನಿದರ ಹಿಂದೆ ಷಡ್ಯಂತ್ರ ಇದೆ. ಈ ಷಡ್ಯಂತ್ರ ಹಿಂದೂ ಹೆಣ್ಮಕ್ಳನ್ನ, ಅದು ಸ್ಪೆಷಲಿ ಯಾರು ಶ್ರೀಮಂತರಿದ್ದಾರೆ, ಯಾರು ಸ್ವಲ್ಪ ಗಟ್ಟಿ ಇದ್ದಾರೆ, ಯಾರಿಗೆ ಒಬ್ಬಳೇ ಹೆಣ್ಮಕ್ಳಿದ್ದಾರೆ, ಯಾರಿಗೆ ಹೆಣ್ಮಕ್ಳು ಮಾತ್ರ ಇದ್ದಾರೆ, ಇಂಥವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಲವ್ನ ಅಥವಾ ಪ್ರೇಮದ ಬೆಲೆಯಲ್ಲಿ ಸಿಕ್ಸೋದು, ಕೊನೆಗೆ ಮದುವೆಯ ನಾಟಕ ಆಡೋದು, ಅವಳನ್ನ ಮತಾಂತರ ಮಾಡೋದು. ಮತಾಂತರ ಮಾಡದೇ ಇದ್ರೆ ಸಿಡಿ ಮಾಡೋದು ಮೊದಲು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ, ಮಾಧ್ಯಮಕ್ಕೆ ಸಹ ಅವ್ರಿಗೆ ರಕ್ಷಣೆ ಇಲ್ಲೇ ಇರುವಾಗ ಹಾಗಾದ್ರೆ ನಮ್ಮಂತ ಹೆಣ್ಮಕ್ಳಿಗೆ ಏನಿದೆ ಅಂತ ಗ್ಯಾರಂಟಿ? ಒಂದ್ ಹೆಣ್ಮಗು ಹೊರಗಡೆ ಹೋಗುತ್ತೆ ಅಂದ್ರೆ ಈಗಿರೋ ಅಂತ ಎಲ್ಲಾ ಅಮ್ಮಂದಿರು, ನಾವೆಲ್ಲ ಅಮ್ಮಂದಿರ ತಾನೆ. ಹಾಗಾದ್ರೆ ನಾವು ಏನೇ ಮಾಡಿದ್ರು ಸಹ ನಮ್ಮ ಹೆಣ್ಮಕ್ಳಿಗೆ ತಾನೆ ಮಾಡಿರೋದು. ಅವ್ರಿಗೆ ರಕ್ಷಣೆ ಇಲ್ದಿರೋಂತ ಸರ್ಕಾರ ಬೇಕಾ ನಮಗೆ? ಇಂಥ ರಕ್ಷಣೆ ಕೊಡದೇ ಇರುವಂತ ಸರ್ಕಾರ ನಮಗೆ ಬೇಕಾ? ಯೋಚನೆ ಮಾಡಿ ನೀವು. ಈಗ ಮತ್ತೊಂದ್ಸರಿ ನೀವ್ ಮಾಡ್ತಾ ಇರೋ ತಪ್ಪು, ನಿಮ್ಮ ಹೆಣ್ಮಕ್ಳಿಗೆ ಏನೋ ಒಂದು ಇತ್ತು ಅನ್ನೋ ಲೆಕ್ಕ, ಲವ್ ಮ್ಯಾಟ್ರೋ ಏನೋ ಒಂದು ಇತ್ತು ಅಂತ ಹೇಳೋದು ನಿಮ್ಮ ಸರ್ಕಾರ ಕರೆಕ್ಟಾ? ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿರೋ, ಎಕ್ಸ್ ಕಾರ್ಪೊರೇಟರ್ ಆಗಿರುವಂತ ಹೆಣ್ಮಕ್ಳಿಗೆ ಒಂಥರ ಏನೇ ಸೇಫ್ಟಿ ಇಲ್ದಿರುವಂತ ಈ ಸರ್ಕಾರ ನಮಗ್ ಬೇಕಾ? ಹಾಗಿರುವಾಗ ನಮ್ಮ ಸರ್ಕಾರ ಯಾವತ್ತೂ ಒಂದು ಹೆಣ್ಣುಮಗುನ ಎತ್ತಾಡಿ ಅದಕ್ಕೊಂದು ಸ್ಥಾನ ಮಾನ ಕೊಟ್ಟಿರುವಂತ ನಮ್ಮ ಸರ್ಕಾರಕ್ಕೆ ನಾವೆಲ್ಲ ಸೇರ್ಕೊಂಡು ಮಾಡುವಂತ ಈ ಹೋರಾಟ ಪ್ರತಿಫಲ ಪಡಲೇಬೇಕಾಗಿದೆ. ಇವತ್ತು ಹೆಣ್ಮಗು ಕಣ್ಣೀರ್ ಬಿಟ್ಟ ತಪ್ಪು ಹೋಗ್ಲೇಬೇಕು. ಇಂಥದಕ್ಕೆ ಗಂಡಸರ ಇದ್ರ ತರ ಇವ್ರ ತರ ಮಾಡೋದು ಬೇಡವೇ ಬೇಡ. ಇಂಥ ಜಾತಿ, ಇಂಥ ತಾಂತ್ರಿಕತನ ಬೇಡವೇ ಬೇಡ. ಇಂಥವ್ರು ಇನ್ನೊಂದ್ಸರಿ ಯಾವುದೇ ಕಾರಣಕ್ಕೂ ಮಾಡ್ಲೇಬಾರ್ದು ಅನ್ನೋದನ್ನ ನಾವು ಮಾಡ್ಬೇಕಾದ್ರೆ ಗಂಡಸರ ಇದ್ರ ತರ ಇವ್ರು ಇನ್ನೊಂದು ಹೆಣ್ಮಗುನ ಹಾಳು ಮಾಡುವಂಥದ್ದು ಬೇಡ, ಬೇಕಾಗಿಲ್ಲ. ನಮ್ಮ ಹೆಣ್ಮಗಳು ನಾವು ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳು ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲಿಲೇಬೇಕು. ನೀವು ಅಮ್ಮಂದಿರಾಗಿ ಕಲಿಸುವಂತದ್ದಿದೆ. ಮೆಣಸಿನಕಾಯಿ ಪುಡಿನೋ ಏನೋ ಒಂದು ಅವ್ನು ಯೋಚನೆ ಮಾಡಕ್ಕೂ ಬಿಡಿಲ್ವಲ್ರಿ. ಅವನು ಅಷ್ಟು ಸರಿ ಚುಚ್ಚಿದಾನೆ, ಅವ್ರ ಅಮ್ಮನ ಮುಂದೆ ಚುಚ್ಚಿದಾನೆ. ಯೋಚನೆ ಮಾಡಿ ನೀವು ಹೇಗಿರ್ಬೇಕು ಅವ್ರ ಅಮ್ಮನ್ಗೆ ಅಂತ. ಅದ್ರಲ್ಲಿ ಬೇರೆ ಏನೋ ಕತೆ ಕಟ್ತಾರಲ್ಲ, ಪ್ರೀತಿ ಪ್ರೇಮ ಏನೋ ಇತ್ತು ಅಂತ. ಒಂದು ಗಂಡು ಹೆಣ್ಣು ಸೇರಿದ್ರೆ ಸಾಕ? ರಕ್ಷಣೆ ಇಲ್ಲ. ಇದು ದುರಾದೃಷ್ಟಕರ. ನಾವು 77 ವರ್ಷ ಸ್ವಾತಂತ್ರ್ಯ ಬಂದ್ರು ಇವತ್ತು ನಾವು ರಕ್ಷಣೆ ಕೊಡಬೇಕು ಅಂತ ಕೇಳ್ತಾ ಇರುವ ಇದು ನಿಜವಾಗಿ ಒಂದು ದುರಾದೃಷ್ಟಕರ. ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳ ಶಾಪ ತಗಲಿದೆ. ಕೂಡಲೇ ಆ ಕಾಂಗ್ರೆಸ್ ಸರ್ಕಾರ ವಿನಾಶವಾಗಲಿದೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿತ್ಯ ಮಹಿಳೆ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದ್ರೆ ತನ್ನ ಮಗನ ಎಲೆಕ್ಷನ್ಗೋಸ್ಕರ ಅಲ್ಲಿ ಮಾಡ್ತಾ ಇದ್ದಾರೆ. ನಾನು ನೇರವಾಗಿ ಕೇಳ್ತೀನಿ, ನೀವು ಸಚಿವರಾಗಿರೋದು ಬೆಳಗಾವಿಗೆ ಮಾತ್ರನಾ? ಮತ್ತು ನಿಮ್ಮ ಮಗನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸದ? ಈ ಕೂಡಲೇ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ, ನೀವು ರಾಜೀನಾಮೆಯನ್ನು ನೀಡಲೇಬೇಕು. ಯಾಕಂದ್ರೆ ಈ ಒಂದು ಕೃತ್ಯಗಳು ಪ್ರತಿನಿತ್ಯ ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳ ಶಾಪ ತಗಲಿದೆ. ಈ ಕೂಡಲೇ ಆ ವಿಕೃತ ಮನಸ್ಸಿನ ಫಿಯಾಜ್ ಅನ್ನೋನಿಗೆ ಗಲ್ಲು ಶಿಕ್ಷೆ ಕೊಡಲೇಬೇಕು. ಪ್ರತಿನಿತ್ಯನೂ ನಾನು ಧಾರವಾಡ ಕಮಿಷನ್ಗೆ ಫೋನ್ ಮಾಡಿದ್ದೆ. ಅವರು ಸೆಕ್ಷನ್ 302, 506 ಹಾಕಿದ್ದೀವಿ. ಅಂದರೆ 302 ಮರ್ಡರ್ ಕೇಸು, ಮತ್ತೆ
506 ನಮಗೆಲ್ಲ ಗೊತ್ತಿದೆ, ಹಲ್ಲೆ ಅಂತ ಕೇಸು. ಈ ಕೇಸನ್ನು ತಿರುಚಕ್ಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕಮಿಷನರ್ ಹೇಳಿದ್ರು, ನಾವು ಇದನ್ನ CIDಗೆ ಕಳಿಸಿದ್ದೀವಿ, ರೆಫರ್ ಮಾಡಿದ್ದೇವೆ. ಈ ಕೇಸನ್ನು ತಿರುಚೋದು ಬಿಟ್ಟು ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಕೊಡ್ಬೇಕಂತ ನಾವೆಲ್ಲರೂ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಕೇಳೋದಲ್ಲ, ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನನ್ನ ಹೆಸರು ಆಶಾ ಎಸ್ ರಾವ್ ಅಂತ, ನಾರ್ತ್ ಡಿಸ್ಟಿಕ್ ಪ್ರೆಸಿಡೆಂಟು, ಡಿಸ್ಟಿಕ್ ಪ್ರೆಸಿಡೆಂಟ್. ಪ್ರತಿಭಟನೆ ಉದ್ದೇಶ ಏನು? ತಮಗೆ ಗೊತ್ತು, ತಾವು ಅಲ್ಲಿ ಬ್ಯಾಕ್ ಡ್ರಾಪ್ ನೋಡಿದ್ದೀರಾ. ನೇಹಾ ಹಿರೇಮಠ ಅವರದ್ದು 1 ವಾರದ ಹಿಂದೆ ಅವರದ್ದು ಬರ್ಬರವಾಗಿ ಹತ್ಯೆ ಆಗಿದೆ. ಇಂತಹ ಘಟನೆಗಳು ಮರುಗಳಿಸಬಾರ್ದು ಅಂತ ನಾವು ಎಷ್ಟೇ ಬಾರಿ ಪ್ರತಿಭಟನೆ ಮಾಡಿದ್ರು ಅಗೇನ್ ಆ್ಯಂಡ್ ಅಗೇನ್ ಆಗ್ತಾ ಇದೆ ಇದು. ಸೊ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ ಏನು ಅಂತ. ಆರೋಪಿಯನ್ನು ಇನ್ನೂ ಜೈಲಲ್ಲಿ ಇಟ್ಟಿದ್ದಾರೆ, ಚೆನ್ನಾಗಿ ಊಟ ಹಾಕ್ತಾ ಇದ್ದಾರೆ, ಬಿಟ್ಟರೆ ಅವನಿಗೆ ಶಿಕ್ಷೆಯನ್ನು ಮಾಡಬೇಕಲ್ಲ. ಅಲ್ಲ, ಈಗ ಆರೋಪಿಗೆ ಏನು ಶಿಕ್ಷೆ ಆಗಬೇಕು ಅಂತ ಆಗ್ರಹ? ಆರೋಪಿಯನ್ನು ಗಲ್ಲಿಗೇರಿಸಬೇಕಂತ ನಾವು ಆಗ್ರಹ ಮಾಡ್ತೇವೆ. ಯಾರೇ ತಪ್ಪು ಮಾಡಿದರೂ ಕಠಿಣವಾದ ಶಿಕ್ಷೆ ಸಿಕ್ಕಿದ್ರೆ ಮಾತ್ರ ಇದು ಕಂಟ್ರೋಲಿಗೆ ಬರುತ್ತೆ. ಅವರೊಬ್ಬರು ಆರೋಪಿ ಏನೋ ಮಾಡ್ತಾರೆ, ಅವರನ್ನು ನಾನು ಒಂದು 6 ತಿಂಗಳು ಜೈಲಿಗೆ ಇಟ್ಬಿಡ್ತಾರೆ, ಆಮೇಲೆ ಅವರು ಬೇಲಲ್ಲಿ ಹೊರಗಡೆ ಬರ್ತಾರೆ. ಎಲ್ಲಿ ತನಕ ಭಯ ಅಂತ ಹೇಳೋದಿರೋದಿಲ್ವೋ ಅಲ್ಲಿ ತನಕ ಈ ಥರ ಕೃತ್ಯಗಳು ಜಾಸ್ತಿ ನಡೀತಾ ಇರುತ್ತೆ. ಇದು ಸರ್ಕಾರ ಹೇಳಿದೆ ಶಿಸ್ತು ಕ್ರಮ ಕೈಗೊಂಡಿದ್ದೀವಿ, ತೃಪ್ತಿ ಇದೆಯಾ ನಿಮಗೆ? ಸರ್ಕಾರ 9 ತಿಂಗಳಿಂದ ಇಂಥ ಘಟನೆಗಳು ಆದಾಗ ನಾವು ಕ್ರಮ ತಗೊಂಡಿದ್ದೇವೆ ಅಂತ ಹೇಳ್ತಾನೆ ಇರ್ತಾರೆ. ಅವರು ನಿಜವಾಗಿ ಕರೆಕ್ಟ್ ಆದ ಕ್ರಮ ತಗೊಂಡ್ರೆ ಇಂಥದ್ದು ಮತ್ತೆ ಯಾಕೆ ಮರುಕಳಿಸ್ತಾರೆ ಅಲ್ವಾ? ಮರುಕಳಿಸೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಡೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದು ವೈಯಕ್ತಿಕವಾಗಿ ನಡೆದಿರೋದನ್ನ ಈಗ ಧರ್ಮ ಆಧಾರದ ಮೇಲೆ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮಗೆ ಧರ್ಮಾರಾಧನೆ ನಾವೇನು ಮಾಡಬೇಕಾಗಿಲ್ಲ. ನಿಜವಾಗಿ ನೋಡಿದ್ರೆ ಅವರು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಪೊರೇಟರು. ಈಗ ಗೃಹ ಸಚಿವರು ಹೇಳಿರೋ ಪ್ರಕಾರ ಆದರೆ ಕಾಂಗ್ರೆಸ್ ಪಕ್ಷದವರು ಅಂತ ನಾವು ಬಿಡ್ಬೋದಿತ್ತು. ನಮಗದಿಲ್ಲ. ನಮಗೆಲ್ಲ ಯಾವುದೇ ಪಕ್ಷ ಹೆಣ್ಣುಮಗಳೇ ಅದು ಯಾರದ್ದೇ ಆಗಿರ್ಬೋದು. ಯಾವ ಹೆಣ್ಣುಮಗಳಿಗೂ ಇದು ಜಾತ್ಯತೀತವಾಗಿ ನಾವು ಮಾಡ್ತಾ ಇರುವಂಥದ್ದು. ಯಾವುದೋ ಒಂದು ಕೋಮು ಅಂತ ಇಲ್ಲ ಇದು. ಅವರು ಹೇಳ್ತಾರೆ ವೈಯಕ್ತಿಕವಾಗಿ, ಅವರು ಹೇಳಿದ್ರು, ಆಮೇಲೆ ಕ್ಷಮಿಸಿ ಅಂತಲೂ ಹೇಳಿದರು. ಅವರು ಏನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಕ್ಷಮಿಸಿ ಅಂತ ಅಂದರೆ ಒಮ್ಮೆ ಬಾಯಿಯಿಂದ ಈಚೆ ಬಂದಂಥ ಶಬ್ದ ಮತ್ತೆ ವಾಪಸ್ ತಗೊಳ್ಳೋಕ್ಕಾಗಲ್ಲ. ನಮಗಿಂತ ದೊಡ್ಡವರು, ಪಕ್ಷದ ಮುಖಂಡರು, ಗ್ರಾಮಮಂತ್ರಿಗಳು ಆ ಥರ ಮಾತಾಡಬಾರ್ದಿತ್ತು. ಮಾತಾಡಿ ಆಮೇಲೆ ನನ್ನನ್ನು ಕ್ಷಮಿಸಿ ಅಂದರೆ ಏನು ಅರ್ಥ ಅದು? ಈಗ ಗಡುವೆ ಏನಾದ್ರು ಕೊಡ್ತೀರಾ ಇಷ್ಟು ದಿನ ಅಂತ ಅಥವಾ ಹೆಂಗೆ? ನೋಡಿ, ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆ ನಡೀತೇ ಇದ್ದರೂ ಅದರ ಕೆಲಸದೊಟ್ಟಿಗೆ ನಾವು ಇದನ್ನು ಖಂಡಿಸುವ ಲೆಕ್ಕದಲ್ಲಿ ಮಾಡ್ತಾ ಇದ್ದೇವೆ. ನಾವು ಇದರಲ್ಲೇ ಗೊತ್ತು ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಇಚ್ಛಾಶಕ್ತಿ ಇದೆ ಅಂತ. ಸರಿಯಾದ ಒಂದು ಅವನಿಗೆ ಪನಿಷ್ಮೆಂಟ್ ಅಂತ ಹೇಳುವಂಥದ್ದು ಆಗಿಲ್ಲ ಅಂತಂದರೆ ಇದು ಮತ್ತೆ ಕಂಟಿನ್ಯೂ ಆಗೇ ಆಗುತ್ತೆ. ಇದು ಈಗಾಗಲೇ ತಮಗೆಲ್ಲ ಗೊತ್ತು, ಮಾಧ್ಯಮದವರಿಗೆ ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾಜಿನೂ ಬಂದು ಇದಕ್ಕೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಹೋಗಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷದವರು ಪ್ರತಿಯೊಂದು BJP ರಾಜಕೀಯ ಮಾಡತ್ತೆ ಅಂತ ಹೇಳುತ್ತೆ. ಹಾಗಾದರೆ ಈಗ ಆಗಿರೋದೇನೀಗ? ಕೂಡಲೇ ಆ್ಯಕ್ಷನ್ ತಗೊಂಡ್ರೆ ನಾವು ಯಾಕೆ ಈ ಥರ ಉಗ್ರ ಹೋರಾಟ ಮಾಡ್ತೇವೆ? ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಹೇಳೋದಿಷ್ಟೇ, ಆದಷ್ಟು ಬೇಗ ಅದು ಅವನಿಗೆ ಯಾವ ಥರ ಮಾಡಿದ್ದಾನೆ ಗಲ್ಲಿಗೇರಿಸುವಂಥದ್ದು ಮಾಡಬೇಕು. 4 ಜನಕ್ಕೆ ಈ ಥರ ಆಯಿತು, ಇಂಥ ಕೃತ್ಯ ನಡೆದಾಗ ಕೂಡಲೇ ಪನಿಷ್ಮೆಂಟ್ ಸಿಕ್ತು ಅಂದರೆ ಮುಂದೆ ಯಾರೂ ಮಾಡಲ್ಲ. ನಮಗೆ ಹೆಣ್ಣುಮಕ್ಕಳದ್ದು, ಮಹಿಳೆಯರದ್ದು ಸುರಕ್ಷತೆ ಮುಖ್ಯ. ಭಾರತೀಯ ಜನತಾ ಪಕ್ಷ ಮಹಿಳಾ ಮೋರ್ಚಾಕ್ಕೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನೇ ಬಿಟ್ಟಿಲ್ಲ, ಸಾಮಾನ್ಯ ಜನರು ಮಕ್ಕಳ ಪರಿಸ್ಥಿತಿ ಹೇಗೆ? ನಾವು ಅದಕ್ಕೋಸ್ಕರನೇ ಸರ್ ಇಷ್ಟು ಹೋರಾಟ ಮಾಡ್ತಾ ಇರೋದು. ಸಾಮಾನ್ಯ ಜನ ಪರಿಸ್ಥಿತಿ ಏನು ಅಂತ ಮಾಧ್ಯಮದವರು ಎಲ್ಲರೂ ಯೋಚನೆ ಮಾಡಬೇಕಾಗಿರೋಂಥ ವಿಷಯ. ನಮ್ಮ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರೆ, ಎಲ್ಲರ ಮನೆಗಳಲ್ಲೂ ಹೆಣ್ಮಕ್ಳು. ಅವ್ರ ಮನೆಗಳಲ್ಲಿ ಹೆಣ್ಮಕ್ಳು ಇರಲ್ವಾ? ಅವ್ರು ತಿವ್ದಿರಲ್ವಾ? ಅವ್ರ ಮನೇಲಿ ಹೆಣ್ಮಗು ಇಲ್ವಾ? ಅವ್ರ ಹೆಣ್ಮಗು ಹಂಗೆ ಮಾಡಿದ್ರೆ ಅವ್ರಿಗೆ ನೋವಾಗಲ್ವಾ? ಅವ್ರ ಅಮ್ಮ ಏನೋ ಹತ್ಕೊಂಡು ಸುರ್ಕೊಂಡು ನನ್ನ ಮಗನಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿ ಅಂತ ಹೇಳಿಬಿಟ್ರು. ಆದರೆ ಬೆಳೆಸಿದವಾಗಿಂದನೇ ಫಸ್ಟಿಂದನೇ ಅವರು ಇದರಲ್ಲಿ ಹೇಳ್ಕೊಟ್ಟಿದ್ರೆ ಹಿಂದೂ ಸಂಸ್ಕೃತಿ ಏನು, ಹೆಣ್ಮಕ್ಳೇನು, ನಮಗೂ ಅಕ್ಕ ತಂಗಿರಿದ್ದಾರೆ ಅಂತ ಹೇಳ್ಕೊಟ್ಟಿದ್ರೆ ಅವ್ನಿಗೆ ಆ ಮೈಂಡೇ ಬರ್ತಾ ಇರಲಿಲ್ಲ ಅಲ್ವಾ? ಅದು ಬರೋವಂತಕ್ಕ ಕಾರಣನೂ ಅವರು ಇವರು ಇರ್ತಾರೆ. ಅದಕ್ಕೆ ಒತ್ತಾಸ ಪಲಕ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು. ಅಂದ್ರೆ ಇದು ಗೃಹ ಸಚಿವರು ನೀವು ಹೇಳಿದ್ರಿ, ಇದು ಮುಸ್ಲಿಂ ವ್ಯಕ್ತಿ ಮಾಡೋನೆ ಅಂತ ಇಷ್ಟೊಂದು ಇಲ್ಲಿ ಒಂದೇ ಹೇಳ್ತೀನಿ. ಗೃಹ ಸಚಿವರು ಹೇಳಿದ್ರು, ಗೃಹ ಸಚಿವರು ಹೇಳಿಕೆ ಕೊಟ್ಟರು ಆ ಹೆಣ್ಣು ಮಗಳು ಪ್ರೀತಿ ಇದೆ ಅಂತ. ನೆಕ್ಸ್ಟ್ ಏನಾಗುತ್ತೆ, ಒಂದು ಕಿಡಿಗೇಡಿಗಳು ಒಂದು ಸೋಷಿಯಲ್ ಮೀಡಿಯಾನ ಮಾಡ್ತಾರೆ.
ಸೋಷಿಯಲ್ ಮೀಡಿಯಾದಲ್ಲ ಅಕೌಂಟ್ ಓಪನ್ ಮಾಡ್ತಾರೆ, ಫೋಟೋಸ್ ಹಾಕ್ತಾರೆ, ಲವ್ ಗ್ರೇಟ್ ಅಂತ ಹೇಳ್ತಾರೆ. ನಂತರ ಗೃಹ ಸಚಿವರು ಏನು ಮಾಡ್ತಾರೆ, ವಿಷಾದ ಹೋಗ್ತಾರೆ. ಇದು ಕೇಸ್ನ ತಿರುಚಿ ಹಾಕೋಕ್ಕೆ ಮಾಡ್ತಾರೆ. ಒಂದು ಹೆಣ್ಮಗಳು ಎಕ್ಸಾಮ್ ಬರೆದ್ಬಿಟ್ಟು ಬಂದು ಹೊರಗಡೆ ಬರುವಾಗ ಪ್ರೀತಿನ ಒಪ್ಕೊಂಡಿಲ್ಲ ಅಂತ 14 ಬಾರಿ ಇದು ಕೊಲೆ ಮಾಡ್ತಾರೆ. ಅಲ್ಲಿ ಎಲ್ಲ ಜನ ಇರ್ತಾರೆ, 14 ಸರಿ ತಿವಿದು ಯಾರೂ ಹೋಗೋದಿಲ್ಲ. ಇದು ಕಗ್ಗೊಲೆ ಆಗಿದೆ. ಇದು 100% ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಮಾಡಿರೋದು. ಅದರಿಂದ ಗೃಹ ಸಚಿವರು ಮೊದಲನೇದಾಗಿ ರಾಜೀನಾಮೆ ಕೊಡಲೇಬೇಕು. ಅವರಿಗೆ ಯಾವ ನೈತಿಕತೆ ಇಲ್ಲ, ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ. ಪ್ರತಿನಿತ್ಯ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಕಿರುಕುಳ, ಲೈಂಗಿಕ ಕಿರುಕುಳ ಎಲ್ಲ ನಡೀತಾ ಇದೆ. ಇವ್ರಿಗೆ ಗಲ್ಲಿ ಶಿಕ್ಷೆ ಆಗಬೇಕು. ಇವತ್ತು ಧಾರವಾಡ ಕಮಿಷನರ್ಗೆ ಫೋನ್ ಮಾಡಿದ್ದೆ, ಸೆಕ್ಷನ್ 302 ಮರ್ಡರ್ ಕೇಸು 506 ಒಡೆಯೋದು ಹಾಕಿದ್ದಾರೆ. ಅಂದರೆ ಇದ್ರ ಹಿಂದೆ ಏನಿದೆ ಪೂರ್ತಿ ತನಿಖೆ ಆಗಿರಬೇಕು. ಕಮಿಷನರ್ ಹೇಳಿದ್ರು ನಾವು CIDಗೆ ಈ ಕೇಸು ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಮುಸ್ಲಿಂ ವ್ಯಕ್ತಿ ಮಾಡೋರೆ ಅಂತ ಇಷ್ಟೊಂದು ಆಕ್ರೋಶನ ಅಥವಾ ಒಂದೇ ಹೆಣ್ಣಿಗೆ? ಆ ಹೆಣ್ಣು ಮಗಳನ್ನ ಒಬ್ಬಳನ್ನೇ ಸಾರ್ವಜನಿಕವಾಗಿ ಕಗ್ಗೊಲೆ ಮಾಡಿದ್ದಾರೆ. ಆದ್ರಿಂದ ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಈಗ ನಮಸ್ತೆ, ನನ್ನ ಹೆಸರು ಹೇಮಾ ಅಡ್ವೊಕೇಟ್, ಬ್ಯಾಂಗ್ಳೂರ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇವತ್ತು ಏನು ಲವ್ ಜಿಹಾದ್ ಅಂತ ಹೇಳಿ ಮುಸ್ಲಿಂ ಅವರು ನೇಹ ಒಂದು ಜೀವನ ಬಲಿ ತಗೊಂಡು ಇವತ್ತು ಆ ರೀತಿಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೋ, ಆಕೆ ಒಂದು ಮನಸ್ಥಾಂತಿಗೆ ಒಂದು ನ್ಯಾಯ ಸಿಗಬೇಕು, ಅವ್ರ ತಂದೆ ತಾಯಿಗೆ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ಪಣತೊಟ್ಟು ಕಾಂಗ್ರೆಸ್ ಪಕ್ಷ ಏನು ಅನ್ಯಾಯ ಮಾಡ್ತಾ ಇದೆಯೋ ಹಿಂದೂ ಮಹಿಳೆಯರಿಗೆ, ಅದರ ವಿರೋಧವಾಗಿ ನಾವು ಇವತ್ತು ಇಷ್ಟು ಜನ ಎಲ್ಲರೂ ಸೇರಿದ್ದೀವಿ. ಕಾಂಗ್ರೆಸ್ ಪಕ್ಷದವರು ಅವರು ಮುಸ್ಲಿಮವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಸ್ಲಿಮವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದನೇ ಇವತ್ತು ಹಿಂದೂ ಹೆಣ್ಮಗುಗೆ ಇಷ್ಟೊಂದು ಅನ್ಯಾಯ ಆಗಿದೆ. ಮುಸ್ಲಿಂ ಸರ್ಕಾರನ ತಗೊಂಬಂದು ಇವರು ಇಂಡಿಯಾದಲ್ಲಿ ಇಡಬೇಕು ಅಂತ ಡಿಸೈಡ್ ಆಗಿದ್ದಾರೆ ಏನೋ ಗೊತ್ತಿಲ್ಲ. ಇಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೂ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಅನ್ನೋದು ಇಲ್ಲ. ಇಲ್ಲಿ ನಾವು ಮುಸ್ಲಿಮವ್ರ ಬಗ್ಗೆ ಯಾವುದೇ ರೀತಿಯಾದ ತಪ್ಪಾಗಿ ಮಾತನಾಡ್ತಾ ಇಲ್ಲ. ಎಲ್ಲರೂ ಕೆಟ್ಟವರು, ಎಲ್ಲರೂ ಒಳ್ಳೆಯವರು ಅಂತಲೂ ಹೇಳ್ತಿಲ್ಲ. ಆದರೆ ಅವ್ರು ಮಾಡ್ತಾ ಇರೋದೆಲ್ಲನೂ ತಪ್ಪೇ ಮಾಡ್ತಿದ್ದಾರೆ. ಮತ್ತು ಕಾಂಗ್ರೆಸ್ ಏನು ಮಾಡ್ತಾ ಇದ್ದೀರಾ, ನೀವು ಎಲ್ಲಿ ನ್ಯಾಯ ದೊರಕಿಸ್ಕೊಡ್ತಾ ಇದ್ದೀರಾ? ನೇಹಾಗೆ ಅಷ್ಟು ಬಾರಿ ಚಾಕುವಿಂದ ಅರಿದು ತಿವಿದು ಸಾಯಿಸಿದಾರಲ್ವಾ? ನಿಮ್ಗೇನು ಅನ್ಸೋದೇ ಇಲ್ವಾ? ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ಲವೇ ಇಲ್ವಾ? ನೀವು ಹಿಂದೂಗಳೇ ಅಲ್ವಾ? ನೀವೇನು ಮುಸ್ಲಿಂ ಅಲ್ಲ ಅಲ್ವಾ? ಮೊನ್ನೆ CM ಸಿದ್ದರಾಮಯ್ಯ ಅವರೇ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ರೆ ನಿಮಗೂ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಒಂದು ಹೆಣ್ಮಗುವಿಗೆ ಅನ್ಯಾಯ ಆಗಿ ಆ ಮಗು ಸತ್ತರೆ ಅವ್ರ ತಂದೆ ತಾಯಿ ಎಷ್ಟು ನೋವು ಅನುಭವಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಇಷ್ಟು ಮಹಿಳೆಯರದು ಒಂದೇ ಒಂದು ಸಣ್ಣ ಆಸೆ ಇದೆ, ಆ ಸತ್ತಿರ್ತಕ್ಕಂಥ ಹೆಣ್ಣು ಮಗುಗೆ ನ್ಯಾಯ ದೊರಕಿಸ್ಕೊಡಿ, ಆ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗ್ಲಿ ಅಂತ ಒಂದೇ ಒಂದು ಮನವಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಆದ್ರೆ ನೀವು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ. ಮತ್ತೆ ಎಲ್ಲಿ ನೀವು ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮುಸ್ಲಿಂ ಅಂತ ಹೇಳಿ ಮುಸ್ಲಿಂ ಒಬ್ಬರೇ ನಿಮ್ಗೆ ವೋಟ್ ಹಾಕ್ತಾರಾ? ಕಾಂಗ್ರೆಸ್ಗೆ ಯಾವತ್ತೂ ನಮ್ಮ ಕಡೆಯಿಂದ ಧಿಕ್ಕಾರ ಅಂದ್ರೆ ಧಿಕ್ಕಾರ ಅಷ್ಟೇನೆ. ಸೇಮ್ ಅವರೇ, ದಯವಿಟ್ಟು ಒಂದು ಈ ಹೆಣ್ಮಗುಗೆ ನ್ಯಾಯ ದೊರಕಿಸ್ಕೊಡಿ. ಇಲ್ವಾ CM ಪೋಸ್ಟ್ ದಯವಿಟ್ಟು ಕೆಳಗಡೆ ಇಳಿರಿ. ಇದನ್ನೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ಗೆ ಏನ್ ಲಾಭ ಅಂತಂದ್ರೆ, ಕಾಂಗ್ರೆಸ್ ಅವರು ಮುಸ್ಲಿಮ್ಸ್ ಅವ್ರನ್ನ ಜಾತಿ ಭೇದ ಮಾಡಿ ಮುಸ್ಲಿಮ್ಸ್ ಅವ್ರನ್ನ ಹೈಲೈಟ್ ಮಾಡ್ತಿದ್ದಾರೆ. ಈಗ ಅದೇ ಮುಸ್ಲಿಂ ಮಹಿಳೆಗೆ ಏನಾದ್ರು ಈ ತರ ಅನ್ಯಾಯ ಆಗಿದ್ರೆ ಅವ್ರೇನ್ ಹೇಳಿದ್ರು, ಹಿಂದೂಗಳೆಲ್ಲ ಹೋಗ್ಬಿಟ್ರು ಮುಸ್ಲಿಂ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು ಅಂತ ಹೇಳಿ ಒಂದಕ್ಕೆರಡು ಹೇಳಿ ಜಾತಿ ಭೇದ ಭಾವ ಮಾಡಿ ಅಲ್ಲಿ ಜಾತಿಯನ್ನು ಕೋಮುವಾದನ ಕ್ರಿಯೇಟ್ ಮಾಡಿರೋದು. ಇಲ್ಲಿ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದ್ದಾರೆ? ಎಲ್ಲಿ ಹಿಂದೂ ಮುಸ್ಲಿಂ ಒಂದೊಂದು ಎಲ್ಲರೂ ತೋರಿಸಿದಾರ? ಹೋಗ್ತಾರೆ ಹಿಂದೂಗಳ ಜೊತೆ ಮುಸ್ಲಿಂ ಜೊತೆ ಕೂತ್ಕೊಳ್ತಾರೆ, ಒಂದು ಬೇಟ ಹಾಕೊಳ್ತಾರೆ, ಮುಸ್ಲಿಂ ಹಬ್ಬಗಳ ಆಚರಣೆ ಮಾಡ್ತಾರೆ. ಅದೇ ಹಿಂದೂ ದೇವಸ್ಥಾನಗಳಿಗೆಲ್ಲ ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಎಲ್ಲಿ ನೀವು ಹಿಂದೂಗಳು ಸಪೋರ್ಟ್ ಮಾಡ್ತಾ ಇದ್ದೀರಾ? ಎಲ್ಲರೂ ರಿಪ್ರೂವ್ ಮಾಡಿ ಹಿಂದೂಗಳು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಈಗ ಆ ಒಂದು ನೇಹ ಹೆಣ್ಣು ಮಗುಗೆ ಅಷ್ಟು ಸಾರಿ ಚಾಕುವಿಂದ ಇರ್ದಿದ್ದಾನೆ. ನೀವು ಅಯ್ಯಪ್ಪ ಅನಿಸ್ತಿಲ್ವಾ? ಯಾಕೆ ಅವ್ನಿಗೆ ನೀವು ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ? ಅವ್ನ ಮನೆಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೀರಾ? ಆರೋಪಿ ಮುಸ್ಲಿಂ ಆಗಿರೋ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಾ ಇರೋದು ಇಷ್ಟೇ, ಆರೋಪಿ ಮುಸ್ಲಿಮ ಹಿಂದೂ ಅಂತ ಅಲ್ಲ, ನೀವು ಯಾಕೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡ್ತಾ ಇದ್ದೀರಾ. ಅವ್ರ ಮನೆಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀರಾ? ನಾವು ವಕೀಲರಾಗಿ ಕೇಳೋದು ಇಷ್ಟೇ, ಅವನಿಗೆ ಗಲ್ಲು ಶಿಕ್ಷೆ ಆಗ್ಲಿ. ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಮುಸ್ಲಿಂ ಗೋಮಾದ ಅನ್ನೋದನ್ನ ಕಾಂಗ್ರೆಸ್ ಅವರು ಕ್ರಿಯೇಟ್ ಮಾಡ್ತಿದ್ದಾರೆ. ಹೇಗೆ ಅಂದ್ರೆ ಈಗ ಡೆಲ್ಲಿಯಲ್ಲೆಲ್ಲೂ ತುಂಬಾ ಅಟ್ಯಾಕ್ ಆಗ್ತಿದೆ ಹಿಂದೂ ಫ್ಯಾಮಿಲಿಗಳ ಮೇಲೆ.
ಆ ಒಂದು ಕೆಲವೊಂದು ವಿಡಿಯೋಸ್ ಬಂದಿದೆ. ತೋಟಕ್ಕೆ ಹೋಗಿ ಹೆಂಡತಿ ಗಂಡ ಮನೆಗೆ ಬರ್ತಾ ಇರ್ಬೇಕಾದ್ರೆ ಆಕೆ ಗಂಡನ ಮುಂದೆನೆ ಹಿಂದೂ ಹುಡುಗರು ಆಕೆ ಮೇಲೆ ಮಿಸ್ಬಿಹೇವ್ ಮಾಡಿದ್ದಾರೆ. ಆ ವಿಡಿಯೋ ಎಲ್ಲ ಕಡೆನೂ ಓಡಾಡ್ತಾ ಇದೆ. ಇಲ್ಲಿವರೆಗೂ ಅದ್ರ ಬಗ್ಗೆ ಆಕ್ಷನ್ ತಗೊಂಡಿದ್ದೀರಾ? ಇಲ್ಲ. ಈಗ ಆಯ್ತು, ಓಕೆ, ನಾವು ಯಾವ ಜಾತಿ ಭೇದಭಾವವನ್ನು ಮಾಡ್ತಿಲ್ಲ, ನಾವು ಯಾವ ಪಕ್ಷನೂ ಅಲ್ಲ, ಏನೂ ಅಲ್ಲ. ನಾವು ಕೇಳೋದಿಷ್ಟೇ, ನೀವು ಮುಸ್ಲಿಮ್ಸ್ಗೆ ಯಾಕೆ ಫ್ರೀಡಮ್ ಕೊಡ್ತಾ ಇದ್ದೀರಾ? ಯಾಕೆ ಪಾಕಿಸ್ತಾನ ತಗೊಂಡ್ಬಂದು ಇಲ್ಲಿ ಇಡ್ತಾ ಇದ್ದೀರಾ? ಇನ್ನು ಮುಸ್ಲಿಂ ಭೇದ ಭಾವ ಮಾಡ್ತಿದ್ದೀರಾ? ಮುಸ್ಲಿಮರಿಗೆ ಫುಲ್ ಫ್ರೀಡಮ್ ಕೊಡ್ತಾ ಇದ್ದೀರಾ? ನೀವು ಯಾವಾಗ ಫ್ರೀಡಮ್ ಕೊಡ್ತಾ ಇದ್ದೀರೋ ಅವರು ಫುಲ್ ಫ್ರೀ ಆಗಿ ಫ್ರೀ ಬರ್ತಾರ, ಕೊಲೆ ಮಾಡ್ತಿದ್ದಾರೆ, ರೇಪ್ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ನೀವು ಯಾವುದೇ ರೀತಿಯಾದ ಪ್ರೊಟೆಕ್ಷನ್ ಯಾರಿಗೂ ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿ ತುಂಬಾ ಜನ ಬಲಿ ಆಗ್ತಾ ಇರೋದು ಹಿಂದೂ ಹೆಣ್ಮಕ್ಳನ್ನೇ. ಅದು ನೀವು ಅಬ್ಸರ್ವ್ ಮಾಡಿದ್ದೀರಾ? ಹಲವಾರು ಕಾರಣಗಳಿಂದ ನಾವು ನೆನ್ನೆ ಮಾಡ್ಬೇಕಂತ ಮಾಡಿದ್ದನ್ನ ಇವತ್ತು ನೇಹಾ ಹಿರೇಮಠ ಅವರಿಗೆ ಶ್ರದ್ಧಾಂಜಲಿಯ ಮೂಲಕ ಗಲ್ಲು ಶಿಕ್ಷೆ ಅನ್ನೋದು ಸಾಧ್ಯತೆ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಅದು ಕೇಸ್ ನಡೆದಾಗ ಅವನು ಎಷ್ಟು ಬಾರಿ ಕೊಲೆ ಅಂದ್ರೆ ಚುಚ್ಚಿ ಸಾಯಿಸಿದ್ದಾನೆ, ಅವ್ನು ಯಾವ ರೀತಿ ಎಲ್ಲ ಒಂದು ಅಫೆನ್ಸ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಗಲ್ಲು ಶಿಕ್ಷೆ ಅನ್ನೋದು ಆಗುತ್ತೆ. ಲಾ ಏನಿದೆ ಅದ್ರ ಪ್ರಕಾರ ಹೋಗುತ್ತೆ. ಇಲ್ಲಿ ಗಲ್ಲು ಶಿಕ್ಷೆ ಅನ್ನೋದು ಎಲ್ಲರೂ ಏನಕ್ಕೆ ಕೇಳ್ತಿದ್ದಾರೆ ಅಂತಂದ್ರೆ ಆ ಒಂದು ಹೆಣ್ಣು ಮಗುಗೆ ಅಷ್ಟು ಬಾರಿ ಚುಚ್ಚಿದಾಗ ಎಷ್ಟು ನೋವಾಗಿರುತ್ತೆ, ಅಷ್ಟೊಂದು ಅಮಾನವೀಯವಾಗಿ ಆಕೆನ ಕೊಲೆ ಮಾಡಿದ್ದಾನಲ್ವಾ. ಪ್ರತಿಯೊಂದು ಹೆಣ್ಣು ಮಗುವಿಗೆ ಮನಸ್ಸಿಗೆ ನೊಂದು ಮತ್ತೆ ಕಾಂಗ್ರೆಸ್ ಅವರು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಎಲ್ಲರೂ ಗಲ್ಲು ಶಿಕ್ಷೆ ಕೊಡ್ಲಿ ಅಂತ ಕೇಳ್ತಿದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ. ಆಸ್ ಎ ಅಡ್ವೊಕೇಟ್ ಆಗಿ ನಾನು ಹೇಳೋದೇನಂದ್ರೆ ಲಾ ಇದೆ, ಲಾನಲ್ಲಿ ಅವನು ಏನ್ ಅಫೆನ್ಸ್ ಮಾಡಿದ್ದಾನೆ ಅದ್ರ ಮೇಲೆ ಸೆಕ್ಷನ್ ಇದೆ, ಆಕ್ಟ್ ಇದೆ, ಅದ್ರ ಮೇಲೆ ಫಾಲೋ ಅಪ್ ಮಾಡಿದ್ಮೇಲೆ ಅದು ಗಲ್ಲು ಶಿಕ್ಷೆನ ಏನು ಅನ್ನೋದು ಪ್ರೂವ್ ಆಗುತ್ತೆ. ಅದು ಸೆಕೆಂಡ್ರಿ. ಎನ್ಕೌಂಟರ್ ಮಾಡಿ ಅಂತ ಇದ್ದಾರೆ, ಇನ್ನೊಬ್ರು ಕತ್ತನ್ನ ಕತ್ತರಿಸಿ ಅಂತ ಇದ್ದಾರೆ. ಒಬ್ರು ವಕೀಲರಾಗಿ ಇದಕ್ಕೆ ಅವಕಾಶವನ್ನು ಇದೆಯಾ ನಮ್ಮ ಸಂವಿಧಾನದಲ್ಲಿ ಅನ್ನೋದು ನಾವು ಅಡ್ವೊಕೇಟ್ ಆಗಿ ಕತ್ತರಿಸಿ ಅನ್ನೋದು ತಪ್ಪಾಗುತ್ತೆ. ಆದರೆ ಎನ್ಕೌಂಟರ್ ಮಾಡಬಾರ್ದು ಅಂತ ಏನು ಎಲ್ಲಿ ಇಲ್ಲ. ಯಾಕಂದರೆ ಆಂಧ್ರದಲ್ಲೆಲ್ಲೂ ಆನ್ ಸ್ಪಾಟಲ್ಲೇ ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಎನ್ಕೌಂಟರ್ ಮಾಡಬೇಡಿ ಅಂತ ಯಾರು ಹೇಳಿಕ್ಕೆ ಬರಲ್ಲ, ನಾವು ಹೇಳಿಕ್ಕೆ ಬರೋದಿಲ್ಲ. ಅದು ಪೊಲೀಸ್ ಬಿಟ್ಟಿದ್ದು ಅಲ್ಲಿರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೆ, ಅಲ್ಲಿರ್ತಕ್ಕಂಥ ಒಂದು ಲಾಗೆ ಬಿಟ್ಟಿದ್ದು. ನಾವು ಅಡ್ವೊಕೇಟ್ ಆಗಿ ಅವ್ರನ್ನ ಕೊಲೆ ಮಾಡಿ ಮರ್ಡರ್ ಮಾಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರು ಶೂಟೌಟ್ ಮಾಡ್ಬೋದು ಅಂತ ಇದ್ರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಈಗ ಆಕೆಗೆ ಪ್ರಾಣ ಹೋಯ್ತು, ಪ್ರಾಣ ಏನು ಬರೋದಿಲ್ಲ ಅಲ್ವಾ. ಗಲ್ಲು ಶಿಕ್ಷೆ ಬಗ್ಗೆ ಹೇಳಬೇಕು ಅಂತ ಅಂದರೆ ಗಲ್ಲು ಶಿಕ್ಷೆನ ಹಾಕಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ. ಅಡ್ವೊಕೇಟ್ ಆಗಿ ಮಾತಾಡಿದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಆಸ್ ಎ ಒಂದು ಹೆಣ್ಮಗು ಆಗಿ ಒಂದು ಮಾನವೀಯತೆ ಮುಖ್ಯವಾಗಿ ಒಬ್ಬ ಮಹಿಳೆ ಆಗಿ ಆನಂತರ ಅಡ್ವೊಕೇಟ್ ಆಗಿ ಕಾನೂನು ಗೊತ್ತಿರೋದ್ರಿಂದ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ. ಯಾರಾದರೂ ಒಂದು ಹೆಣ್ಮಗುನೇ, ನಾನು ಒಂದು ಹೆಣ್ಮಗುನೇ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಒಂದು ಹೆಣ್ಣೇನೆ. ಹೆಣ್ಣಾಗಿ ಒಬ್ಬ ಅಡ್ವೊಕೇಟ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, IAS KS ಅಧಿಕಾರಿ ಆಗ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಇವ್ರು ಬರಬೇಕು ಅವ್ರು ಬರಬಾರ್ದು ಅಂತ ಏನೂ ಇಲ್ಲ. ಮುಖ್ಯವಾಗಿ ನಾನು ಅಡ್ವೊಕೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಒಂದು ಹೆಣ್ಣಾಗಿ ಆಕೆಗೆ ಆಗಿರ್ತಕ್ಕಂಥ ನೋವನ್ನ ನಾನು ಫೀಲ್ ಮಾಡ್ಕೊಂಡಿರೋದ್ರಿಂದ ನಾನು ಇವತ್ತು ರಕ್ಷಣೆ ಇಲ್ಲ. ಧನ್ಯವಾದ. बोलो भारत माता की वंदे वंदे डाउन 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 ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಿರುವಂತಹ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಿರುವಂತಹ ಸರ್ಕಾರಕ್ಕೆ ಇವತ್ತು ಒಂದು